ಅವ್ರ ಒಂದು ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವನು ನಾನು, ಅವ್ರ ಮನುಷ್ಯತ್ವ ನೋಡಿ ಫ್ಯಾನ್ ಆದವನು. ಅದೇನೇ ಆಗಲಿ ಯಾವತ್ತಿಗೂ ಬಾಸ್ಪರ ನಿಂತಿರ್ತೀವಿ, ಅದು ಪ್ಲಸ್ ಆರ್ ಮೈನಸ್. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಡಿ ಬಾಸ್ ಅವರಾದರೂ ತಪ್ಪು ಮಾಡಿರಲಿ, ರಕ್ಷಕಾದರೂ ತಪ್ಪು ಮಾಡಿರಲಿ, ಮತ್ತೊಬ್ಬರಾದರೂ ತಪ್ಪು ಮಾಡಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ತಲೆ ಬಾಗಲೇಬೇಕು. ಆನೆ ವಾಪಸ್ ತಿರ್ಗಾ ಬಂದರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ನಟ ದರ್ಶನ್ ಅವರ ಪ್ರಕರಣ ಎಲ್ರಿಗೂ ಗೊತ್ತೇ ಇದೆ. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾನೆ ಇದೆ. ಇದರ ನಡುವೆ ಅವರದ್ದೇ ಆದಂಥ ಅಭಿಪ್ರಾಯಗಳನ್ನ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆ ರಕ್ಷಕ್ ಬುಲೆಟ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ದರ್ಶನ್ ಅವರ ಈ ಪ್ರಕರಣ ಖಂಡಿತ ನಿಮ್ಮ ಗಮನಕ್ಕೆ ಇದ್ದೇ ಇರುತ್ತೆ, ಮಾಧ್ಯಮಗಳಲ್ಲಿ ನೋಡಿರ್ತೀರ. ಈ ವಿಷಯ ಗೊತ್ತಾದ ತಕ್ಷಣ ಅಂದರೆ ತುಂಬ ಶಾಕ್ ಆಯ್ತಾ, ಅರೆ ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ? ಏನು ಅನಿಸ್ತು ಈ ವಿಚಾರ ಗೊತ್ತಾದ ತಕ್ಷಣ? ನನಗೆ ಬೆಳಗ್ಗೆ 8:30-9 ಗಂಟೆ ಅಷ್ಟು ಸಾಕಷ್ಟು ಕಾಲ್ಗಳು ಬಂದಿತ್ತು. ಅದಾದಮೇಲೆ ಎದ್ದಿದ ತಕ್ಷಣ ಏನು ಇಷ್ಟು ಸಿಕ್ಕಾಪಟ್ಟೆ ಕಾಲ್ ಬಂದಿದೆ ಅಂದ ತಕ್ಷಣ ಯಾರೋ ಒಬ್ಬರು ಫೋನ್ ಮಾಡಿ ಟಿ ವಿ ನೋಡು ಫಸ್ಟು ಅಂತ ಹೇಳಿದ್ರು. ಟಿ ವಿ ನೋಡಿದ ತಕ್ಷಣ ಈ ಥರ ಹೋಗಿದೆ ಸಡನ್ನಾಗಿ ಶಾಕ್ ಅನ್ನಿಸ್ತು. ಯಾರೋ ಒಬ್ರು ಹೇಳಿದ್ರು ಈ ಥರ ಆಗಿದೆ ಅಂತ, ನಾನು ನಂಬಿಲ್ಲ. ಸಡನ್ನಾಗಿ ಟಿ ವಿ ಆನ್ ಮಾಡಿ ನೋಡಿದಾಗ ಸಿಕ್ಕಾಪಟ್ಟೆ ಶಾಕಿಂಗ್ ಅನಿಸ್ತು, ಒಂದು ಬೇಜಾರು ಅನಿಸ್ತು. ಆಮೇಲೆ ಇಡೀ ದಿನ ಏನೇನು ಆಗಿದೆ ಮತ್ತೊಂದೆಲ್ಲ ನೋಡಾದ್ಮೇಲೆ ಗೊತ್ತಾಯಿತು ಈ ಥರ ಒಂದು ಆಗಿದೆ ಅಂತ. ಆಗಬಾರ್ದಾಗಿತ್ತು, ಒಂದು ಬ್ಯಾಡ್ ಟೈಮು ಆಗೋಯಿತು, ಬೇಜಾರು ಅನಿಸ್ತದೆ. ಎಲ್ಲರೂ ಕೂಡ ದರ್ಶನ್ ಅವರ ಜೊತೆಗಿನ ಒಡನಾಟ ಹಂಚ್ಕೊಳ್ತಾ ಬರ್ತಿದ್ದಾರೆ. ನಿಮ್ಮ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು. ನೀವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬರ್ತಿರೋ ಅಂಥದ್ದು. ನೀವು ಕಂಡ ಹಾಗೆ ದರ್ಶನ್ ಅವ್ರು ಹೇಗೆ? ಥರ ನಾನು ಅದೇ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಾನು ಅವ್ರ ಸಿನಿಮಾ ನೋಡಾಗಲಿ ಮತ್ತೊಂದಾಗಲಿ ಯಾವತ್ತೂ ಫ್ಯಾನ್ ಆದವನಲ್ಲ. ಅವ್ರ ಒಂದು ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವನು ನಾನು, ಅವ್ರ ಮನುಷ್ಯತ್ವ ನೋಡಿ ಫ್ಯಾನ್ ಆದವನು. ಅವರು ಫ್ಯಾನ್ಸ್ಗಳನ್ನ ಪ್ರೀತಿ ಮಾಡೋ ರೀತಿ, ಅದಾದಮೇಲೆ ಎಲ್ಲ ಹೀರೋಗಳನ್ನ ಬೆಳೆಸ್ಬೇಕು, ಹೊಸ ಯಂಗ್ಸ್ಟರ್ಸ್ ಹೀರೋಗಳನ್ನೆಲ್ಲ ಬೆಳೆಸ್ಬೇಕು, ಜೊತೆ ಕರ್ಕೊಂಡು ಹೋಗಬೇಕು, ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಮತ್ತು ಅವ್ರ ಫ್ರೆಂಡ್ಸ್ಗಳನ್ನ ರೆಸ್ಪೆಕ್ಟ್ ಮಾಡೋದು, ಆ ಪ್ರಾಣಿಗಳ ಮೇಲಿರೋ ಒಂದು ಪ್ರೀತಿ, ಅದೆಲ್ಲ ನೋಡಿ ತುಂಬ ಖುಷಿ ಅನಿಸುತ್ತೆ. ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಬರ್ತೀನಿ. ನಮ್ಮ ತಂದೆ ಅವ್ರದ್ದು ಫ್ರೆಂಡ್ಶಿಪ್ ಆಗಿರ್ಬೋದು, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನೀವೆಲ್ಲ ನೋಡಿರ್ತೀರ. ಮಜಾ ಟಾಕೀಸು, ವೀಕೆಂಡ್ ವಿತ್ ರಮೇಶು, ಎಲ್ಲ ಇಂಟರ್ವ್ಯೂಸು, ಪ್ರೆಸ್ ಮೀಟ್ಸ್, ಪ್ರತಿ ಕಡೆಯೂ ಅವ್ರು ಹೋಗೋ ಬರೋವಂಥ ಫ್ರೆಂಡ್ಶಿಪ್ ಆ ಥರ. ಅದಕ್ಕೆ ಅದೇನೇ ಆಗಲಿ ಯಾವತ್ತಿಗೂ ಬಾಸ್ಪರ ನಿಂತಿರ್ತೀವಿ, ಅದು ಪ್ಲಸ್ ಆರ್ ಮೈನಸ್, ಏನೂ ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ತುಳಿಬೇಕು, ಮಟ್ಟ ಹಾಕಬೇಕು ಅನ್ನೋದೇ ಒಂದು ಎಲ್ಲರದು ಆಗಿರುತ್ತೆ. ಅದು ಯಾವುದೋ ಒಂದು ಸಣ್ಣ ಸಿಗಾಕೊಂಡ್ಬಿಡ್ತು ಅಂತ ಹೇಳಿದ ತಕ್ಷಣ ಅವ್ರ ಹೆಸರನ್ನು ಎಷ್ಟು ಕೆಡಿಸ್ಬೇಕು, ಆ ಒಂದು ವ್ಯಕ್ತಿನ ಎಷ್ಟು ಕೀಳಾಗಿ ಮಾತಾಡಬೇಕು ಅಷ್ಟು ಕೀಳಾಗಿ ಮಾತಾಡ್ತಿದ್ದಾರೆ ಎಲ್ಲ ಕಡೆ. ಅದನ್ನೆಲ್ಲ ಕೇಳಿ ತುಂಬ ಬೇಜಾರು ಅನಿಸ್ತಿದೆ. ಇವತ್ತು ಈ ಪ್ರಕರಣಕ್ಕೆ ಕಾರಣ ಆಗಿದ್ದು ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟ್. ಸೊ ನಿಮಗೇನು ಅನಿಸುತ್ತೆ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇದ್ದೀರಾ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಅಂತ ಅನ್ಸುತ್ತೆ? ಪ್ಲಸ್ಸು ಇದೆ, ಮೈನಸ್ಸು ಇದೆ. ಕಮೆಂಟ್ ಮಾಡೋರನ್ನ ನಾವು ಯಾವತ್ತೂ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಒಬ್ಬರನ್ನ ಹಿಡಿಬೋದು, 10 ಜನ ಹಿಡಿಬೋದು, 1000 ಲಕ್ಷಾಂತರ ಜನ ಇದ್ದಾರೆ. ಎಲ್ಲ ಪೋಸ್ಟ್ಗಳಿಗೂ ಎಲ್ಲರಿಗೂ ಹೋಗಿ ಕಮೆಂಟ್ ಮಾಡೋದು ನೀವೇ ನೋಡ್ತಾ ಇರ್ತೀರ. ಯಾರೇ ಆ್ಯಕ್ಟ್ರುಗಳಾಗಲಿ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೂ ಹೋಗಿ ಕಮೆಂಟ್ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಸು. ಅದು ಅವ್ರ ಡ್ಯೂಟಿ. ಅದು ಹಂಗನ್ಬಿಟ್ಟು ಯಾವುದೋ ಫೇಕ್ ಕಮೆಂಟ್ಸ್, ಏನೋ ಫೇಕ್ ಪೇಜಸ್ಗಳಿಂದ ಬಂದು ಕಮೆಂಟ್ಗಳು ಮಾಡೋದಾಗಲಿ ಮತ್ತೊಂದಾಗಲಿ ಮಾಡ್ತಾರೆ. ಇದೇ ಒಂದು ವಿಚಾರ ಎತ್ಕೊಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಪ್ರೊಫೈಲಲ್ಲಿ ಅವರು ಫೋಟೋ ಇಲ್ಲ, ಮತ್ತು ತುಂಬ ಕಮ್ಮಿ ಫಾಲೋವರ್ಸ್, 10-15 ಫಾಲೋವರ್ಸ್ ಇದ್ದಾರೆ. ಅದೇ ಥರ ಹೋಗಿ ಒಂದಷ್ಟು ಹೆಣ್ಮಕ್ಳುಗಳಿಗೆ ಮೆಸೇಜ್ ಮಾಡಿರೋದು. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದು ಇವಾಗ 5-10 ವರ್ಷದ ಮುಂಚೆ ನ್ಯೂಸ್ ಪೇಪರ್ ಆಗಿರ್ಬೋದು, ಸೋ ಆ್ಯಂಡ್ ಸೋ ಚಾನಲ್ಸ್ ಏನೇನಿದೆ ಇವತ್ತು ಪ್ರಮೋಟ್ ಮಾಡೋರು, ಈ ಥರ ಸಿನಿಮಾ ಬರ್ತಿದೆ, ದಯವಿಟ್ಟು ಶುಕ್ರವಾರ ಹೋಗಿ ಸಿನಿಮಾ ನೋಡಿ ಅಂತ. ಇವತ್ತು ಆ ಥರ ಇಲ್ಲ. ಡೈಲಿ ಬೆಳಿಗ್ಗೆ ಎದ್ದು ನೈಟ್ ಹೋಗೋ ಗಂಟ ಎಷ್ಟು ಜನರ ಲೈಫ್ ಹಾಳಾಗಿರುತ್ತೆ, ಎಷ್ಟು ಜನಕ್ಕೆ ಪೋಸ್ಟ್ಗಳಿಗೆ ಹೋಗಿ ನೆಗೆಟಿವ್ ಕಮೆಂಟ್ ಮಾಡಿರ್ತಾರೆ, ಟ್ರೋಲ್ ಮಾಡ್ತಾರೆ ನೆಗೆಟಿವ್ ಆಗಿ. ಬೇರೆ ಥರ ಅವ್ರಿಗೆ ಅವರ ಫ್ಯಾಮಿಲಿಗೆ ಒಂದು ಧಕ್ಕೆ ಬರಬೇಕು, ಇಲ್ಲಾಂದರೆ ಆ ಹೆಣ್ಮಗುಗೆ ಒಂದು ಬೇಜಾರಾಗ್ಬಿಡ್ಬೇಕು, ಇಲ್ಲ ನೇಣು ಹಾಕೊಳ್ಳೋ ಪರಿಸ್ಥಿತಿ ಎಲ್ಲ ಹೋಗಿದ್ದಾರೆ ಒಂದೊಂದು ಕಮೆಂಟಿಂದ. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಪ್ರತಿಯೊಬ್ಬರನ್ನ ಒಂದು ಶೋಕೇಸ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಟ್ಯಾಲೆಂಟ್ ಶೋಕೇಸ್ ಮಾಡೋಕ್ಕೆ. ಅದನ್ನು ನಾನು ನೆಗೆಟಿವಾಗಿ ತೊಗೊಂಡೋಗಿ ನೋಡಿ, ಒಂದೇ ಒಂದು ಕಮೆಂಟಿಂದ ಇವತ್ತು ಒಂದು ಪ್ರಾಣ ಹೋಗಿದೆ. ದಯವಿಟ್ಟು ಯಾರೂ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಈ ವಿಚಾರಕ್ಕೆ ಬರೋದಾದರೆ, ಈ ಹಿಂದೆ ರೇಣುಕಾಸ್ವಾಮಿ ಇವತ್ತು ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಆಯಿತು. ಈಗ ಬಹಳಷ್ಟು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ತಿದ್ದಾರೆ, ನನಗೂ ಈ ಥರ ಮೆಸೇಜ್ ಮಾಡಿದರು ಅಂತ. ಆ್ಯಂಡ್ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಆ ಕಂಪ್ಲೇಂಟ್ನ ಅವಾಗ ಸೀರಿಯಸ್ ಆಗಿ ತೊಗೊಂಡಿದ್ದಿದ್ರೆ ಇವತ್ತು ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ಅವತ್ತು ಯಾಕೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ವ್ಯಕ್ತಿ ಅನ್ನೋದಿರಲಿಲ್ಲ, ಅದಕ್ಕೋಸ್ಕರ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅವತ್ತು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಅವರು ಅವತ್ತು ತನಿಖೆ ಮಾಡಿದಿದ್ರೆ ಅದೇ ಅಕೌಂಟಿಂದ ಇವಾಗ ಸಾಕಷ್ಟು ಮೆಸೇಜ್ಗಳು ಹೋಗ್ತಾ ಇರಲಿಲ್ಲ, ಈ ಥರ ಒಂದು ಘಟನೆಯೂ ನಡೀತಾ ಇರಲಿಲ್ಲ.
ನಡೆದೋಗಿದೆ. ಆ ಗಳಿಗೆ ಆ ಬ್ಯಾಡ್ ಟೈಮ್ ಹಂಗೆ ಆಗಬೇಕಿತ್ತು, ಆಗೋಗಿದೆ. ಯಾರು ಬೇಕು ಅಂತ ಆಗಲಿ ಕರ್ಸ್ಬಿಟ್ಟು ಸಾಯಿಸೋದಾಗಲಿ ಮತ್ತೊಂದಾಗಲಿ ಅಷ್ಟು ಕ್ರೂರಿತನ ಯಾರೂ ಮೆರೀತಾ ಇಲ್ಲ ಇಲ್ಲಿ. ಆ ಗಳಿಗೆ ಹಂಗಿತ್ತು, ಬ್ಯಾಡ್ ಟೈಮು ಆಗೋಗಿದೆ. ಆ್ಯಂಡ್ ಈ ಪ್ರಕರಣಕ್ಕೆ ಅಂತ ಬಂದಾಗ ಇದು ಪ್ರಕರಣ ಆದಮೇಲೆ ಇನ್ನೊಂದಷ್ಟು ಜನ ಬಂದು ಮಾತಾಡಿದ್ರು, ನನಗೆ ಈ ಥರ ಒಂದು ಸಮಸ್ಯೆ ಆಗಿತ್ತು, ನನಗೆ ಒಂದು ಕೊಲೆ ಬೆದರಿಕೆ ಬಂದಿತ್ತು ಇವರಿಂದ ಅಂತನೋ, ಅಥವಾ ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡೋರು ನನಗೆ ಈ ಥರ ಆಗಿತ್ತು ಅಂತ. ಈ ಪ್ರಕರಣ ಆದಮೇಲೆ ಒಂದಷ್ಟು ಜನ ಬಂದು ಅವರಿಂದ ಆದಂಥ ಸಮಸ್ಯೆಗಳನ್ನ ಈಗ ಹೇಳ್ಕೊತಿದ್ದಾರೆ. ಈ ಹಿಂದೆ ಯಾಕೆ ಹೇಳ್ಕೊಳ್ಳಿಲ್ಲ ಅಂತ. ಹಾಗಾದರೆ ದರ್ಶನ್ ಅವರ ಕಂಡ್ರೆ ಭಯ ಇತ್ತು ಅವರಿಗೆಲ್ಲ ಅನ್ನೋ ಅಂಥದ್ದು. ಅಂದರೆ ಒಬ್ಬರು ಪ್ರೊಡ್ಯೂಸರ್ ಬಂದರು, ನನಗೆ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇನ್ನು ಸುಮ್ಮನೆ ಇರಲ್ಲ ಅನ್ನೋ ಥರ ಒಂದು ಬೆದರಿಕೆ ಹಾಕಿದ್ರು ಅಂತ ಒಬ್ಬರು ಪ್ರೊಡ್ಯೂಸರ್ ಮಾತಾಡಿದ್ರು. ಮತ್ತೊಬ್ಬರು ಬಂದರು, ನಾನು ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿದ್ದೆ, ಆವಾಗ ನನಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ. ಈಗ ಎಲ್ಲರೂ ಬಂದು ಹಿಂದೆ ಆದಂಥ ಕತೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ನೀವು ಹೋಗಿ ಅವ್ರ ಹತ್ರ ನೀವು ಮೈಕ್ ಹಿಡಿದು ಕೇಳಿದಾಗ ಖಂಡಿತ ಅವ್ರು ಹೇಳ್ತಾರೆ. ಅವ್ರವ್ರ ವಿಚಾರ ಅದು ಅವ್ರಿಗಾಗಿದೆ. ನನಗೆ ನನ್ನ ಒಂದು ಇನ್ಸಿಡೆಂಟ್ಸಲ್ಲಿ ಯಾವುದೂ ಆ ಥರ ನಾನು ಕಂಡಿಲ್ಲ, ನಾನು ಕೇಳಲೂ ಇಲ್ಲ. ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ಫೈನಲಿ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಒಬ್ಬೊಬ್ರು ಆಶಿಸ್ತಾ ಇದ್ದಾರೆ ಇದು ತಿಳಿಯಾಗಬೇಕು, ಹೊರಗಡೆ ಬರಬೇಕು, ಅವ್ರ ಸಿನಿಮಾಗಳನ್ನ ಕಂಟಿನ್ಯೂ ಮಾಡಬೇಕು ಅನ್ನೋವಂಥದ್ದು. ಇನ್ನೊಂದಷ್ಟು ಜನ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು. ಸೊ ನಿಮ್ಮ ಒಪಿನಿಯನ್ ಈ ಪ್ರಕರಣದ ಬಗ್ಗೆ? ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಡಿವೋರ್ಸ್ ಅವರಾದರೂ ತಪ್ಪು ಮಾಡಿರಲಿ, ರಕ್ಷಕರು ತಪ್ಪು ಮಾಡಿರಲಿ, ಮತ್ತೊಬ್ಬರಾದರೂ ತಪ್ಪು ಮಾಡಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಲೆ ಬಾಗಲೇಬೇಕು. ತಪ್ಪಾಗಿದ್ದರೆ ಆನೆ ವಾಪಸ್ ತಿರ್ಗಾ ಬಂದರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಸುಮ್ಮನೆ ಅಂತೂ ಈ ಸಲ ಏನೋ ಜೇಸಿಯಿಂದ ಆರಾಮಾಗಿ ಬಂದುಬಿಡ್ತಾರಪ್ಪ ಅಂತ ಹೇಳೋಕ್ಕಾಗಲ್ಲ. ತೇರು ಮಾಡ್ಕೊಂಡು ಕರ್ಕೊಂಬರ್ತಾರೆ ಆಚೆ. ಅದನ್ನು ನೀವೆಲ್ಲರೂ ಕಣ್ಣಾರೆ ನೋಡ್ತೀರಾ. ಇದನ್ನು ನಾನು ಒಬ್ಬ ಬಾಸ್ ಫ್ಯಾನ್ ಅಂತ ಹೇಳ್ಕೊತ ಇಲ್ಲ, ಅದನ್ನು ನೀವೆಲ್ಲ ಕಣ್ಣಾರೆ ನೋಡ್ತೀರಾ 100%. 2011 ಇದೇ ಆಗಿದ್ದು. ಸಾರಥಿಗೆ ಕುದುರೆಯಲ್ಲಿ ಬಂದಿದ್ದರು. ಈ ಸಲ ಫ್ಯಾನ್ಸು ಹೆಗ್ಲು ಮೇಲೆ ಎತ್ಕೊಂಡು ಕರ್ಕೊಂಬರ್ತಾರೆ ಥಿಯೇಟ್ರಿಗೆ. ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಈ ವರ್ಷ. ಸೊ ಫೈನಲಿ ರಕ್ಷಕ್ ಅವರು ಒಬ್ಬ ಅಭಿಮಾನಿಯಾಗಿ ತಂದೆಯ ಗೆಳೆಯರು ಆಗಿರೋದ್ರಿಂದ ಅವ್ರ ಪರ ನಿಲ್ತೀರಾ ಅಷ್ಟೇ? 100% ಯಾವತ್ತೂ ನಿಂತಿರ್ತೀನಿ. ಅದು ಪ್ಲಸ್ ಆರ್ ಮೈನಸ್. ಜೊತೆಗಿದ್ದೀವಿ, ಜೊತೆಗಿದ್ದೇ ಇರ್ತೀವಿ. ಒಬ್ಬ ಕಷ್ಟದಲ್ಲಿ ಸುಖದಲ್ಲಿ ಇದ್ದಾಗಲ್ಲ, ಪಾರ್ಟಿ ಮಾಡೋಕ್ಕಲ್ಲ, ತಿನ್ನೋಕ್ಕಲ್ಲ, ಮತ್ತೊಂದಕ್ಕಲ್ಲ, ಕಷ್ಟದಲ್ಲಿದ್ದಾಗ ಹೋಗಿ ನಿಲ್ಲಬೇಕು. ಯಾವತ್ತಿಗೂ ನಾವು ಬಾಸ್ಪರ ನಿಂತಿರ್ತೀವಿ. ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಯಾರು ಹೂವುಗಳಾಗಲಿ ಮತ್ತೊಂದಾಗಲಿ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಪ್ರಕರಣದ ಬಗ್ಗೆ ಇದಿಷ್ಟು ರಕ್ಷಕ್ ಬುಲೆಟ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಅವ್ರ ಒಂದು ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವನು ನಾನು, ಅವ್ರ ಮನುಷ್ಯತ್ವ ನೋಡಿ ಫ್ಯಾನ್ ಆದವನು. ಅದೇನೇ ಆಗಲಿ ಯಾವತ್ತಿಗೂ ಬಾಸ್ಪರ ನಿಂತಿರ್ತೀವಿ. ಅದು ಪ್ಲಸ್ ಆರ್ ಮೈನಸ್. ದಯವಿಟ್ಟು ಈ ಸೋಷಿಯಲ್ ಮೀಡಿಯಾ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ಯಾಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಡಿವೋರ್ಸ್ ಅವರಾದರೂ ತಪ್ಪು ಮಾಡಿರಲಿ, ರಕ್ಷಕರು ತಪ್ಪು ಮಾಡಿರಲಿ, ಮತ್ತೊಬ್ಬರಾದರೂ ತಪ್ಪು ಮಾಡಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಲೆ ಬಾಗಲೇಬೇಕು. ಆನೆ ವಾಪಸ್ ತಿರ್ಗಾ ಬಂದರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.